ಗೃಹ ಸಚಿವರ ತವರಲ್ಲೇ ವಸೂಲಿಗಿಳಿದ ಪೊಲೀಸರು ಹುಲ್ಲಂಕೊಲ್ಲ ಪೊಲೀಸ್ ಠಾಣೆಯಲ್ಲಿ ವಸೂಲಿ. ಗೃಹ ಸಚಿವರ ತವರು ಕ್ಷೇತ್ರದಲ್ಲಿ ಪೊಲೀಸರು ಕುಲ್ಲಂಕುಲ್ಲ ಲಂಚ ಸ್ವೀಕರಿಸುತ್ತಿದ್ದಾರೆ ಕಣ್ರಿ. ಇವರು ಲಂಚ ಸ್ವೀಕರಿಸುವಾಗಲೇ ಪೊಲೀಸರೇ ಬಲೆಗೆ ಬಿದ್ದಿರುವ ಘಟನೆ ಕಲಬುರಗಿಯಲ್ಲಿ ನಡೆದು ಹೋಗಿದೆ ನೋಡಿ. ಪೋಕ್ಸೋ ಕೇಸ್ನಲ್ಲಿ ನ್ಯಾಯ ಸಿಗ್ಬೇಕಾದ್ರೆ ಲಂಚ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಹೀಗೆ ವಿಡಿಯೋದಲ್ಲಿ ಕಾಣ್ತಿರುವ ಮಹಿಳೆ ಕಲಬುರಗಿ ಸ್ಟೇಷನ್ ಬಾಜಾರ್ ಕಾನ್ಸ್ಟೇಬಲ್ ಜ್ಯೋತಿ ಮತ್ತು ಎಎಸ್ಐ ಶಿವಶರಣಪ್ಪ ಲೋಕಾಬಲೆಗೆ ಬಿದ್ದಿದ್ದಾರೆ. ಸ್ಟೇಷನ್ನಲ್ಲೇ 10,000 ಹಣ ಪಡೆದ ಪೊಲೀಸ್ ಸಿಬ್ಬಂದಿ. ಹಣ ತೆಗೆದುಕೊಳ್ಳಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ದಾಳಿ. ಹೌದು, ಚಿಂದಿ ಪೇಪರ್ ಆಯುವ ಮಹಿಳೆಯ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿತ್ತು. ಲೈಂಗಿಕ ದೌರ್ಜನ್ಯ ಸಂಬಂಧ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನೋಡಿ. ಈ ಕೇಸ್ ನಿಮ್ಮ ಪರವಾಗಿ ಆಗುವಂತೆ ನೋಡಿಕೊಳ್ಳುತ್ತೇವೆ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಅದೇ ರೀತಿ ಹಣ ಪಡೆಯುವಾಗಲೇ ಲೋಕ ಇನ್ಸ್ಪೆಕ್ಟರ್ ಅರುಣ್ ಮುರುಗುಂಡಿ ತಂಡದಿಂದ ದಾಳಿ ನಡೆದಿದೆ. ಆಗ ಹಣ ತೆಗೆದುಕೊಳ್ಳಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಇಬ್ರು ಸಿಕ್ಕಾಕಿಕೊಂಡಿದ್ದಾರೆ ನೋಡಿ. ಕಾನ್ಸ್ಟೇಬಲ್ ಜ್ಯೋತಿ ಲೋಕಾಬಲಕ್ಕೆ ಬೀಳುತ್ತಿದ್ದಂತೆ ಎಎಸ್ಐ ಶಿವಶರಣಪ್ಪ ಕೊರಳ್ಳಿ ಸ್ಟೇಷನ್ ನಿಂದ ಎಸ್ಕೇಪ್ ಆಗಿದ್ದ. ಆಗ ಲೋಕ ಪೊಲೀಸರು ಹುಡುಕಾಟ ನಡೆಸಿ ವಶಕ್ಕೆ ಪಡೆದುಕೊಂಡ್ರು. ಬಡವರಿಗೆ ನ್ಯಾಯ ಕೊಡಿಸಬೇಕಾದ ಪೊಲೀಸರೇ ಈ ರೀತಿ ಹಣದಾಯಿ ಆದ್ರೆ ಸಾಮಾನ್ಯರಿಗೆ ನ್ಯಾಯದ ಬಗ್ಗೆ ನಂಬಿಕೆ ಉಳಿಯುತ್ತಾ? ಬಿಗ್ ಟಿವಿ ಕರ್ನಾಟಕ, ಕಲಬುರಗಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.